ಬೆಳಗಾವಿಯಲ್ಲಿ ಒಂದು ಮನ ಕಲುಕುವಂತಹ ಘಟನೆ ನಡೆದಿದೆ. ಆಸ್ತಿಗಾಗಿ ತಾಯಿ ವಾಸ ಇದ್ದ ಮನೆಯನ್ನ ಧ್ವಂಸ ಮಾಡಿ ಮಗ ಅಟ್ಟಹಾಸ ನಡೆದಿದ್ದಾನೆ. ಬೆಳಗಾವಿಯ ಅನಗೋಳದಲ್ಲಿ ಪಾಪಿ ಪುತ್ರನ ಗೂಂಡಾಗಿರಿ, ವೃದ್ಧ ತಾಯಿಯನ್ನ ಬೀದಿಗೆ ತಳ್ಳಿರುವ ಚಾಂಗದೇವ ಸಾತೇರಿ ಶಾಂತಾಬಾಯಿ ಸಾತೇರಿಗೆ ಸೇರಿರುವಂತಹ ಶೆಡ್ ಅನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಿದ್ದಾನೆ. ಆಸ್ತಿ ಬರೆದುಕೊಟ್ರೂ ಕೂಡ ಮನೆ ಖಾಲಿ ಮಾಡದಕ್ಕೆ ಪುತ್ರ ದರ್ಪ ಮಾಡಿದ್ದಾನೆ. ಶೆಡ್ ಧ್ವಂಸಗೊಳಿಸಿ ದರ್ಪ ಮೆರೆದಿರುವಂತಹ ಪಾಪಿ ಪುತ್ರ ಆ ತಾಯಿ ವಾಸ ಇದ್ದಂತಹ ಶೆಡ್ ಅನ್ನ ಧ್ವಂಸ ಮಾಡಿದ್ದಾನೆ. ಮಗನ ಅಟ್ಟಹಾಸಕ್ಕೆ ಬೀದಿಯಲ್ಲಿ ತಾಯಿ ಕಣ್ಣೀರ್ ಹಾಕ್ತಾ ಇದ್ದಾರೆ. ಉದ್ಯಮ ಭಾಗ ಪೊಲೀಸರು ಮೊರೆ ಹೋದಂತಹ ಶಾಂತಾಬಾಯಿ ಪೊಲೀಸರ ಮೊರೆ ಹೋಗಿದ್ದಾರೆ. ಸದ್ಯಕ್ಕೆ ದೂರು ದಾಖಲಿಸಿದ್ದಾರೆ. ಹೊತ್ತು ಹೆತ್ತು ಸಾಕಿ ಸಲಿಗೆ ಅಂತ ಮಗನ ಈ ಥರ ಅಜ್ಜಿಗೆ ಹೊರಗೆ ಹಾಕಿದ್ದಾನೆ, ಎಳೆದು ಹೊರಗೆ ಹಾಕಿದ್ದಾನೆ. ಈ ಥರ ಮನೆಯನ್ನು ಧ್ವಂಸಗೊಳಿಸಿದ್ದಾನೆ. ಇದಕ್ಕೂ ಕಾನೂನು ಇದು ಅಜ್ಜಿಗೆ ಒಂದು ನ್ಯಾಯ ಕೊಡ್ಬೇಕಂತ ನಾ ಕೇಳ್ಕೊತೀನಿ ಇಷ್ಟ. ಎಲ್ಲ ಅಡಿಗೆ ಸಾಮಾನು ಬರೀ ಎಲ್ಲ ಹೊರಗೆ ಒಡೆದು ಹಾಕಿದಾರ್ರಿ. ಆಮೇಲೆ ಅಜ್ಜಿನ ಎಳೆದು ಹೊರಗೆ ಹಾಕಿದಾರ್ರಿ. ಅಜ್ಜಿನ ಅಜ್ಜಿಗೆ ಹೊರಗಡೆನ ಅದಾರ್ರಿ. ಇಲ್ಲಿ ಒಬ್ರು ಆಯಿ ಇದಾರೆ, ಅಜ್ಜಿ ಇದಾರೆ. ಅವ್ರು ಎರಡನೇ ಮಗ ಅವ್ರಿಗೆಲ್ಲ ಹೊಡೆದು ಮಾಡಿ ಅವರಿಂದ ಮನೆಯಿಂದ ಹೊರಗೆ ಹಾಕಿ ಅಡುಗೆ ಮಾಡ್ಕೊಳಕ್ಕಿಲ್ಲ ಎಲ್ಲ ಇದನ್ನೆಲ್ಲ ಹೊಡೆದಾಕಿಬಿಟ್ಟಿದ್ದಾನೆ. ಮತ್ತು ಅವ್ರಿಗೆ ಅವನ್ನೆಲ್ಲ ಹೆಂಗೆ ಯಾವ ಥರ ಇವಾಗ ಅವನ ಮೇಲೆ ಆಕ್ಷನ್ ತೊಗೋಬೇಕು ನೀವು ಅರ್ಜೆಂಟ್. ಅವನ ಮೇಲೆ ಆಕ್ಷನ್ ತಗೊಳ್ರಿ. ಆ ಮಗನೇ ಮನೆ ಹೊಡೆದು ಆಯಿನ ಎಳೆದು ಹೊರಗೆ ಹಾಕಿ ಹೊಡೆದು ಹೋಗಿದ್ದಾನೆ. ತಾಯಿನ ಹೊರಗೆ ಹಾಕಿದಾನ. ಈಗ ಏನಾರ ಅಂದ್ರೆ ನಂದು ಮನೆ ನನ್ನ ಜಾಗ ಅಂತ ಹೇಳ್ತಿದಾನ. ಅದು ಯಾವ ಕಾನೂನೊಳಗ ರೂಲ್ಸ್ ಒಳಗಿಲ್ಲ. ತಾಯಿನ ತಾಯಿ ಐತೆ, ತಾಯಿನ ನೋಡ್ಕೊಳ್ಳೋ ಅವ್ನ ಕರ್ತವ್ಯ ಐತೆ, ಅವ್ನು ನೋಡ್ಕೊಳ್ಳೇಬೇಕ. 3 ಗಂಡು ಮಕ್ಕಳಿದ್ದಾವೆ ಆ ತಾಯಿಗೆ. ಶಾಂತಾಬಾಯಿಗೆ 2ನೇ ಮಗ ಆಗಿರುವಂತಹ ಚಾಂಗದೇವ ಆಯ್ತಾ ಅಂದ್ರೆ ಈ ದುಷ್ಕೃತ್ಯವನ್ನು ನಡೆಸಿದ್ದಾನಲ್ಲ ಈ ಪಾಪಿ 2ನೇ ಮಗ ಚಾಂಗದೇವ ಅಂತ. ಬೆಳಗಾವಿಯಲ್ಲಿ ಪ್ರತ್ಯೇಕವಾಗಿ ವಾಸವಿರುವಂತಹ ಈಕೆ 3 ಮಕ್ಕಳಿದ್ದಾರೆ ಆ ತಾಯಿಗೆ. ತಾಯಿ ಹೆಸರಲ್ಲಿ 30 ಅಡಿಯಲ್ಲಿ 30 ಅಡಿಯಲ್ಲಿ ಜಾಗ ಖರೀದಿಸಿದ್ದಂತಹ ಮಕ್ಕಳು. ಅನಗೋಳದ ಶೆಡ್ನಲ್ಲಿ ಹಲವು ವರ್ಷಗಳಿಂದ ಆ ವೃದ್ಧೆ ವಾಸ ಇರ್ತಾರೆ. ಶೆಡ್ ಜಾಗದಲ್ಲಿ ನೂತನ ಮನೆ ಕಟ್ಟೋಣ ಅಂತ ಪೊಂಗಿದ್ದಂಥ ಆತ ಹೀಗಾಗಿ ಜಾಗ ಖಾಲಿ ಮಾಡುವಂತ ತಾಯಿಗೆ ಬೆದರಿಸಿರ್ತಾನೆ. ಇಲ್ಲ ಅಂತ ಹೇಳಿದಾಗ ಈ ರೀತಿಯಾಗಿ ದೌರ್ಜನ್ಯ ಮೆರೆದಿದ್ದಾನೆ. ಅಂದರೆ ಹೊಸ ಮನೆ ಕಟ್ಟಿಸ್ತೀನಿ ಅಂತ ಆ ಜಾಗವನ್ನು ಕೂಡ ಆತ ತನ್ನ ಹೆಸರಿಗೆ ಬರೆಸ್ಕೊಂಡಿದ್ದಂತೆ. ಆ ಜಾಗವನ್ನು ತನ್ನ ಹೆಸರಿಗೆ ಬರೆಸ್ಕೊಂಡು ನಂತರ ಆ ತಾಯಿಯನ್ನು ಹೊರಗಡೆ ಹಾಕೋದಕ್ಕೆ ಈ ರೀತಿಯಾಗಿ ಕೃತ್ಯವನ್ನು ಮಾಡಿದ್ದಾನೆ.